ದೇವರನ್ನ ಸ್ತುತಿ ಮಾಡೋ, ಇನ್ನ ಜೋರಾಗಿ ಮಾಡೋ, ಇನ್ನ ಜೋರಾಗಿ ಮಾಡೋ. ಪ್ರೈಸ್ ದ ಲಾರ್ಡ್. ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಏನಂತ ಹೇಳಿದಾಲ್, ದೇವರು ಕೆಲವರೇ ಹೆಸರು ಹಿಡಿದು ಕರೆಯುತ್ತಾನೆ, ಹೆಸರು ಹಿಡಿದು ಕರೆಯುತ್ತಾನೆ. ಯಾರೇ ಹೆಸರು ಹಿಡಿದು ಕರೆದಿದ್ದು ನೋಡೋಣ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಾಕ್ಯ, 11ನೇ ವಾಕ್ಯ, 15, 16ನೇ ವಾಕ್ಯ. ಈ ಸಂಗತಿಗಳಾದ ಮೇಲೆ ದೇವರು ಅಬ್ರಹಾಮನನ್ನ ಪರಿಶೋಧಿಸಿದನು. ಹೇಗಂದರೆ ಆತನವನನ್ನ ಅಬ್ರಾಮನೇ ಎಂದು ಕರೆಯಲು ಅವನಿಗೋ ಇದ್ದೇನೆ ಅಂದನು. ಸಾಕು, ಆಮೇಲೆ ಹೇಳಿಕೊಡು. ಪ್ರಿಯ ಮಕ್ಕಳೇ, ಎಲ್ಲರೂ ಪ್ರಾರ್ಥನಾ ಪೂರ್ವವಾಗಿ ಕುತ್ಕೋಬೇಕು. ದೇವರೇ, ನೀನು ನಮ್ಮೊಂದಿಗೆ ಮಾತಾಡು. ನಾನು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೂ ಬಿಡಬೇಡ. ಹಾಗೆ ಪ್ರಾರ್ಥನೆ ಮಾಡ್ಕೊಂಡಿರಬೇಕು. ದೇವಮೇ ಸ್ತೋತ್ರಗಂತಾವೆ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪಚ್ಚ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನಿನ್ನ ವಾಕ್ಯ ಉಪಾಯಕತೆಯಾಣಪ್ಪ. ಆ ಕಥೆಯಿಂದ ತೂರಿ ಹೋಗದಾಣಲ್ಲಪ್ಪ. ನಮ್ಮ ಪ್ರತಿಯೊಬ್ಬರೊಂದಿಗೆ ನೀ ಮಾತಾಡಪ್ಪ ದೇವರೇ. ಆರು ಕಷ್ಟದಲ್ಲಿ, ಕಾಯಿಲಿನಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಬಂದಿದ್ದೋ, ನಾನು ಬಂದಿದ್ದು ಒಳ್ಳೇದಾಯ್ತು ನೀ ಹೇಳಿ ಹೋಗೋದಕ್ಕೆ ಅಪ್ಪ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ, ಆಮೇಲೆ. ಅಬ್ರಹಾಮನೇ ದೇವರು ಫಸ್ಟ್ ಕರೆದಿದ್ದದೆ. ಅಬ್ರಹಾಮನಿಗೆ ಒಂದು ಹುಡುಗ ಇರಿದಿದ್ದು, ವಾಗ್ದತ್ತ ಸಂತತಿ. ವಾಗ್ದತ್ತ ಸಂತತಿ ಹುಟ್ಟಿ ಸ್ವಲ್ಪ ದಿನ ಆಮೇಲೆ ದೇವರ ಇವನಿಗೆ ಹೇಳ್ತಾ ಇದೆ, ಅಬ್ರಹಾಮನಿಗೆ ಹೇಳ್ತಾ ಇದೆ, ನಿನ್ನ ಹುಡುಗನೇ ನನಗೆ ಏನ್ ಮಾಡಬೇಕು ಅಂದ್ರೆ ಯಜ್ಞವನ್ನು ಅರ್ಪಿಸಬೇಕು ಅಂತ ಹೇಳ್ತಾ ಇದೆ. ಯಜ್ಞವನ್ನು ಅರ್ಪಿಸಬೇಕು ಅಂದ್ರೆ ಫಸ್ಟ್ ಸಾರಿ ಅಬ್ರಹಾಮನ ಮಾತಾಡ್ತಾ ಇದೆ. ಆವಾಗ ಪ್ರಿಯ ಮಕ್ಕಳೇ, ನಮಗೆ ಆರ್ದಿ ಹೆಸರು ಗೊತ್ತಲ್ಲ. ನಮ್ಮ ತಂದೆ ತಾಯಿ ನಮಗೆ ಹೆಸರು ಹಿಡಿದೇನು ಮುಂಚೆ ದೇವರಿಗೆ ಗೊತ್ತು. ಅವಳಿಗೆ ಏನು ಹೆಸರು ಇಡ್ತಾ ಇದೆ, ಅವನಿಗೆ ಏನು ಹೆಸರು ಇಡ್ತಾ ಇದೆ, ಅವನು ಯಾವ ಊರಿಗೆ ಹೋಗ್ಬೇಕು, ಅವಳು ಯಾವ ಊರಿಗೆ ಹೋಗ್ಬೇಕು, ಏನು ಕೆಲಸ ಅವನು ಮಾಡಬೇಕು, ಏನು ಕೆಲಸ ಅವಳು ಮಾಡಬೇಕು, ಈಗ ದೇವರಿಗೆಲ್ಲ ಗೊತ್ತು. ದೇವರಿಗೆ ಮರೆಯ ಇದೆ, ಒಂದಮಿಲ್ಲ. ಅಬ್ರಹಾಮನ ಹೆಸರು ಹಿಡಿದು ಕರಿತಾ ಇದ್ದಿದ್ದು. ನಮಗೆ ಹೆಸರು ಆರ್ದಿ ಗೊತ್ತಿಲ್ಲ. ನಾವು ಆಣೆಲೆ ಒಂದು 10 ಸಾರಿಯಲ್ಲಿ ನಿನ್ನ ಹೆಸರು ಏನು ಅಂತ ಹೇಳಿದಲೆ ನನಗೆ ಗೊತ್ತಾಗುತ್ತೆ. ಅದೇ ಸಮಯ ನಮ್ಮ ದೇವರಿಗೆ ಒಂದು ಮರೆಯ ಇದಿಲ್ಲ, ಯಾವುದು ಮರೆಯ ಇದಿಲ್ಲ. ಪ್ರಿಯ ಮಕ್ಕಳೇ, ಯೇಸು ಆಮೇಲೆ 2ನೇ ಸಾರಿ ಅಬ್ರಹಾಮನ ದೇವರು ಕರಿತಾ ಇದೆ. ಯಾತಕನ್ನು ಹೇಳಿದಾಲ್, ಯಾಗ ಬಿಡವೆಲ್ಲ ಮೋರಿಯ ಬೆಟ್ಟದಲ್ಲಿ ಹೋಗಿ ಯಾಗ ಬಿಡವೆಲ್ಲ ರೆಡಿ ಮಾಡಿದ್ದು. ತಂದೆ ಒಬ್ಬನೇ ಮಗನಾದ ಇಸಾಕನ ಯಾಗ ಅರ್ಪಿಸಕ್ಕಾಗಿ ಎಲ್ಲ ಅಲ್ಲಿ ಹೋಗಿ ರೆಡಿ ಮಾಡಿಟ್ಟು ಮಗನಿಗೆ ಹೇಳಿದು, ಮಗನೇ ನಿನ್ನೆ ಯಾಗ ಅರ್ಪಿಸಕ್ಕೆ ಕಾಣ ದೇವರೇ ಹೇಳಿದಂತೆ ಹೇಳಿದು. ಆವಾಗ ಈ ಕಾಲ ಮಕ್ಕಳ ಆಣಂಗಿಲ್ ಓಡಿ ಹೋಗುತ್ತೆ. ಅವನು ಅಪ್ಪ ಕೈயும் ಕಾಲು ಕಟ್ಟಿ ಮಲ್ಸು, ನಿನ್ನ ಮೈ ಮೇಲೆ ನನ್ನ ಮರಣ ವೆಪ್ರಾಳಕ್ಕೆ ನನ್ನ ನೋವಿನಲ್ಲಿ ನಿನ್ನ ಮೈ ಮೇಲೆ ತಗಲಿಸಬಾರ್ದು, ನೀ ಕೈயும் ಕಾಲು ಕಟ್ಟಿ ಮಲ್ಸು ಅಂತ ಹೇಳಿದು. ಹಾಗೆ ಕೈயும் ಕಾಲು ಕಟ್ಟಿ ಮಲ್ಸಿ ಚಾಕು ಕೈಲಿ ಎತ್ತಿದ್ದು ಅಷ್ಟೇ. ಆವಾಗ ಅಬ್ರಾಮೆ ಅಬ್ರಾಮೆ 11ನೇ ವಾಕ್ಯ ಓದು. ಹುಡುಗನ ಮೇಲೆ ಕೈ ಹಾಕಬಾರ್ದು. ಅಬ್ರಾಮನೇ ಅಬ್ರಾಮನೇ ಎಂದು ಕರೆದನು. ಅದಕ್ಕೆ ಅಬ್ರಾಮನಿಗೋ ಇದ್ದೇನೆ ಅಂದನು. ಆ ದೂತನವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಏನು ಮಾಡಬೇಡ, ಏನು ಮಾಡಬೇಡ. 2ನೇ ಸಾರಿ ಅಬ್ರಹಾಮನೆ ಕರಿತಾ ಇದೆ. 3ನೇ ಸಾರಿ ಅಬ್ರಹಾಮನೆ ಕರಿತಾ ಇದೆ. 15, 16 ವಾಕ್ಯ ಓದು. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಹಾಮನನ್ನ ಕರೆದು ಅವನಿಗೆ ಯೆಹೋವನು ನುಡಿದದ್ದನ್ನ ಕೇಳು, ನೀ ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸೇ ಪ್ರಿಯ ಮಕ್ಕಳೇ, ನೀವು ದೇವರದಿ ಮಾತು ಹೇಳಿ ದೇವರಿಗೆ ಅನುಸಾರವಾಗಿ ನೀ ಜೀವಿಸಿದಾಲ್ ದೇವರು ನಿನ್ನೆ ಆಶೀರ್ವಾದ ಮಾಡೇ ಮಾಡುತ್ತೆ. ನೀನು
ಅವರೇ ಆಶೀರ್ವಾದ ಮಾಡು, ಇವರೇ ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನೇ ಆಶೀರ್ವಾದ ಮಾಡು. ಆಶೀರ್ವಾದ ಮಾಡಬೇಕೆಲ್ಲ ದೇವರಿಗೆ ವಿಧೇಯರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಿದ ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಎಲೆ ಕಷ್ಟಪಡುವವರೇ, ಹೊರೆಯುವತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ದೇವರ ಕೈ ಚಾಚಿ ಕರಿತಾ ಇದೆ. ಪಕ್ಷೆ ಬರಕ್ಕೆ ಆರಿಕೆ ಇಷ್ಟವಿಲ್ಲ. ಇಷ್ಟವಿರುವವರೇ ಬಂದು ದೇವರ ಮಾತಕ್ಕೆ ವಿಧೇಯರಾಗಿ ಜೀವಿಸುವಾಗ ದೇವರವರನ್ನೇ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಆಮೇಲೆ ಹೆಸರು ಹಿಡಿದು ಕರೆದ ಇನ್ನೊಂದು ವ್ಯಕ್ತಿಯ ನಮಗೆ ನೋಡೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಿದನು. ಸಾಕು ಮಗ, ಆಮೇಲೆ ಹೇಳೋಣ. ನೋಡ, ಜಕ್ಕಾಯನ ಅವನ ಮಾತನ ಅರ್ಥ ನಿಷ್ಕಪಡಿ. ಅವನ್ ಒಳ್ಳೆ ಮಾತನ ಅರ್ಥವಿದೆ, പക്ഷേ ಅರ್ಥ ಪ್ರಕಾರ ಅವನು ಜೀವಿಸಕ್ಕಿಲ್ಲ. ಅವನ ಅನ್ಯಾಯವಾಗಿ ಜೀವಿಸಿದು. ಅವನ್ ಭಯಂಕರ ಟ್ಯಾಕ್ಸ್ ಆಫೀಸರಾണ്. ಅವನ 500 ರೂಪಾಯಿ ತೊಗೊಳ್ಳಂಡಿ ಹೇಳ್ತಾ 5,000 ತೊಗೊಳ್ತತೆ. 5,000 ತೊಗೊಳ್ಳಂಡಿ ಹೇಳ್ತಾ 25,000 ತೊಗೊಳ್ತತೆ. ಜನങ്ങൾക്ക് ಅವനെ ನೋಡಿದಾಲೇ ಆಗೋದಿಲ್ಲ. ಅವನೇ 3 ಅಡಿ പോലും ಇಲ್ಲ. ಭಾರಿ ಕುಳ್ಳನಾണ്. ಹಾಗೆ ಇರುವಾಗ ಅಲ್ಲಿ ನಾರು ಬರ್ತಾ ಇದೆ. ಯೇಸು ಸ್ವಾಮಿ ಶಿಷ್ಯರು ಜನവുമായി ಬರ್ತಾ ಇದೆ. ಇವನಿಗೊಂದು ಕುತೂಹಲ ಆಯಿತು, ನನಗೆ ಯೇಸುವಿനെ ನೋಡಬೇಕು. ಪ್ರಿಯ ಮಕ್ಕಳೇ, നിങ്ങൾക്ക് ಆ ಕುತೂಹಲ ಇದೆಯಾ? എനിക്ക് ಯೇಸುವಿനെ ನೋಡಬೇಕು, ಯೇಸುವಿನ ಸ್ವರ ಕೇಳಬೇಕು. ನಾವು ಯಾವಾಗಲೂ ದೇವರಿಗೆ ಬೇಡ್ಕೋಬೇಕು, ದೇವರೇ ನಿನ್ನ ಮುಖ ನನಗೆ ನೋಡಬೇಕು. ಮುಖಂ ತೋರಿಸೋದಿಲ್ಲ. ಮುಖಂ ತೋರಿಸಿದಾಲ್ ನಮ್ಮ ಏನು ಮಾಡ್ತತೆ? ಸುಟ್ಟು ಬಿಡ್ತತೆ. ಅಷ್ಟು ಬೆಂಕಿಯ ನಮ್ಮ ದೇವರು. ಸೂರ್ಯ ಕಿರಣದಿಂದ ಕಣ್ಣಿರುವ ದೇವರಾണ്. ಆ ದೇವರು ನನಗೆ ನೋಡಬೇಕು, ಅವನಿಗೆ ಜಕ್ಕಾಯನಿಗೆ ನೋಡಬೇಕು എന്ന് ಆಸೆ ಆಯಿತು. ಅವನು ಈ ಜನಗಳ ಮಧ್ಯದಲ್ಲಿ ಹೋಯ್ತಾಲ್ ಅವನೇ ಜನಗಳೆಲ್ಲ ಕೂಡ ತುಳಿದಾಕಿ ಚಟ್ನಿ ಮಾಡ್ತತೆ. ಅದು ಗ್ಯಾರಂಟಿಯ. ಅದಕ್ಕೆ ಅವನ ಏನು ಮಾಡಿದು? ಓಡಿ ದೂರ ಹೋಗಿ ಒಂದು ಮರ ಹತ್ತಿ ಮರ ಮೇಲೆ ಕುಂದಿದು. ನನ್ನೇ ಆರು ನೋಡಬೇಡ, ಒಬ್ಬರು ನೋಡಬೇಡ, ನನಗೆ ಯಾರೇ ನೋಡಬೇಕು? ಯೇಸುವಿನೇ ನೋಡಬೇಕು. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ಆ ಯೇಸು ಆ ಮರ ಕೆಳಗೆ ಬಂದ ತಕ್ಷಣವೇ ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಮೆಲ್ಲೆ ಇಳಿದು ಬಾ ಅಂತ ಹೇಳಿಲ್ಲ, ತಟ್ಟನೆ ಇಳಿದು ಬಾ. ಅವನ್ ಬರ್ಬರ ಅಂದ ಕೆಳಗಡೆ ಇಳಿದು ಬಂದ ತಕ್ಷಣವೇ ಅವನಿಗೆ ಹೇಳ್ತಾ ಇದೆ, ನಾನು ಇವತ್ತು ನಿನ್ನ ಮನೆಯಲ್ಲಿ ಉಳ್ಕೋಬೇಕು. ಆವಾಗ ಜನಗಳೆಲ್ಲ ಹೇಳ್ತಾ ಇದೆ, ಆ ಪಾಪಿ, ಆ ನೀಚನ ಅವನ ಮನೆಯಲ್ಲಿ ಉಳ್ಕೋಬೇಕಾ? ಎಷ್ಟೋ ಒಳ್ಳೆಯವರು ಇಲ್ಲಿ ಇದೆ, ಅವನ ಮನೆಯಲ್ಲಿ ಉಳ್ಕೊಳಕ ಇವನಿಗೇನು ಗೊತ್ತಾಗೋದಿಲ್ಲ. ಅವನ್ ಪಾಪಿ ಅವನ್ ನೀಚನ ಇವನಿಗೆ ಗೊತ್ತಾಗೋದಿಲ್ಲ. ಮಕ್ಕಳೇ, ದೇವರು ಇಲ್ಲಿ ಹೋಗಕ್ಕೆ ಬಂದಿದ್ದದೆ ನೀತಿ ಬಂದರೆ ಹುಡುಕಿ ಅಲ್ಲ, ನಮ್ಮಂದ ಪಾಪಿಗಳೇ ಹುಡುಕಿ ಕೆಸರಿನಲ್ಲಿ ಬಿದ್ದಿದ ನಮ್ಮನ್ನೇ ಹುಡುಕಿಯಾಣ ಯೇಸು ಬಂದಿದ್ದದೆ. ಆ ಯೇಸುವಿನ ನೀ ಏನು ಮಾಡಬೇಕು? ಸ್ತುತಿ ಮಾಡೋದು, ಆರಾಧನೆ ಮಾಡೋದು, ದೇವರ ಸನ್ನಿಧಿಯಲ್ಲಿ. ಅದು ಹೇಳಿದ ನಿಮ್ಗೆ ಅರ್ಥ ಆಗೋದಲ್ಲ, ಅದು ಅನುಭವಿಸಿ ನೋಡಬೇಕು. ಅವನೇ ನಿನ್ನ ಮನೆಯಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಹೇಳುವಾಗ ಅವನಿಗೆ ಪಾಪಬೋಧವಾಯಿತು. ನೀ ಪಾಪಿಯ, ನೀ ಕೆಟ್ಟವನ, ನೀ ಅಂದವನ, ಅನ್ಯಾಯಗಾರನ, ಏನು ದೇವರು ಮಾತಾಡಿಲ್ಲ. ಇವತ್ತು ನಾನು ನಿನ್ನ ಮನೆಯಲ್ಲಿ ಉಳ್ಕೋಬೇಕು. ದೇವರಿಗೆ ಹೇಳಿದ ತಕ್ಷಣವೇ ಅವನು ಹೇಳ್ತಾ ಇದೆ, ನಾನು ಅನ್ಯಾಯವಾಗಿ ತಗೊಂಡಿದ್ದೆಲ್ಲ ಬಡವರಿಗೆ ವಾಪಸ್ ಕೊಡ್ತೀನಿ. ನನ್ನ ಮನೆದಿ ಅರ್ಥ ಭಾಗ ನಾನು ಬಡವರಿಗೆ ವಾಪಸ್ ಕೊಡ್ತೀನಿ. ಅವನಿಗೆ ಪಾಪಬೋಧವಾಯಿತು. ಅವನೇ ಏನು ಕರೆದಿದ್ದು? ದೇವರೇ ಜಕ್ಕಾಯನೇನು ಕರೆದಿದ್ದು. ಈ ಜಕ್ಕಾಯನ ಮಾತನ ಅರ್ಥವೇನು? ನಿಷ್ಕಪಡಿಗನ್. പക്ഷെ ಅವನ ಹಂಗೆ ಜೀವಿಸಿದ ಇಲ್ಲ, ಅವನ್ನೇ ದೇವರಿಗೆ ಬೇಕಾಯಿತು. ದೇವರ ಅವನೇ ಹೆಸರು ಹಿಡಿದು ಕರೆದಿದ್ದು. ಇനി ಒಂದು ವ್ಯಕ್ತಿಯನ್ನು ನಮಗೆ ನೋಡೋಣ. ಆದಿಕಾಂಡ 16ನೇ ಅಧ್ಯಾಯ 8ನೇ ವಾಕ್ಯ ಓದು, 8ರಿಂದ 12ವರೆಗೆ.
ಸಾರಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ. ಪ್ರಿಯ ಮಕ್ಕಳೇ, ಹಾಗರ್ಲ ನಮ್ಮ ಅಬ್ರಹಾಮಿನ ಮನೆಯಲ್ಲಿ ಒಳ್ಳೆ ಕೆಲಸೋಳಾಣ. ಹಾಗರ್ಲ್ಗೆ ಬೆಸರಿ ಆಯಿತು. ಅವಳಿಗೆ ಭಾರಿ ಅಹಂಕಾರವಾಯಿತು. ಅವಳು ಬೆಸರಿ ಆಗುವಾಗ ಅವಳದು ಯಜಮಾನತೆ ಒಂದರ ಅನಿಸೋದು, ಒಂದರ ರೀತಿಯಲ್ಲಿ ನೋಡೋದು ಮಾಡೋದು ಶುರುವಾಯಿತು. ಆವಾಗ ಯಜಮಾನತೆಗೆ ಭಾಳ ಸಿಟ್ಟು ಬಂದುಬಿಟ್ಟೆ. ಅಲ್ಲಿ ಯಾವಾಗಲೂ ಅಸಮಾಧಾನ ಗಲಾಟೆವ ಸಹಿಸಲಾರ್ದಾದೆ. ಅವಳು ಏನು ಮಾಡಿದು, ಓಡಿ ಹೋಗ್ತಾ ಇದೆ. ಯಾರ ಹತ್ರನೇ? ಸಾರಳ ಹತ್ರನೇ. ನನ್ನ ಯಜಮಾನತಿಯಾದ ಸಾರಳ ಹತ್ರನೇ ಹೋಗ್ತಾ ಇದೆ. ದೇವರ ದೂತನ್ ಅಲ್ಲಿ ಪ್ರತ್ಯಕ್ಷವಾಗಿ ಅವಳಿಗೆ ಹೇಳ್ತಾ ಇದೆ, ಹಾಗರ್ಲೆ ನೀ ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೋಗ್ತಾ ಇದೆ? ದೇವರಿಗೆ ಗೊತ್ತಲ್ಲೇ ಅವಳು ಎಲ್ಲಿಂದ ಬಂದಿದ್ದು ಗೊತ್ತೋ, ಎಲ್ಲಿ ಹೋಗ್ತಾ ಇದೆ ಗೊತ್ತು. ನಾನು ನನ್ನ ಯಜಮಾನತಿಯಾದ ಸಾರಲೆ ಬಿಟ್ಟ ಹೋಗ್ತಾ ಇದ್ದೇನೆ ಅವಳು ಹೇಳಿದು. ಒಡನೆ ದೇವರು ಅವಳಿಗೆ ಹೇಳಿದು, ನೀ ತಿರುಗಿ ಹೋಗಿ ಸಾರಳಕ್ಕೆ ಅಧೀನರಾಗಿ ನೀ ಜೀವಿಸು, ತಗಿಸ್ಕೊ. ನಿನ್ನ ಬಟ್ಟ ಬಳಗೇರಿക്കുന്ന ಮಗು ನಾನು ದೊಡ್ಡ ಜಾತಿಯಾಕಿ ಮಾರ್ಪಡಿಸುತ್ತೆ. ಅವನ್ ಕಾಡು ಕತ್ತೆಯಂಗೆ ಬೆಳೆಯುತ್ತೆ. ಅವನ ಕೈ ಇವನ ಮೇಲೆ, ಇವನ ಕೈ ಬೇರೊರ ಮೇಲೆವಾಗುತ್ತೆ. ಇಲ್ಲೇ ಮಕ್ಕಳೇ, ಅವರಾണ് ಇವತ್ತು ಮುಸ್ಲಿಮ್. ನಾವು ಅಣ್ಣ ತಮ್ಮಂದರ, ನಾವು ವಾತತ ಸಂದದಿ ಇದೀವಿ ಮಕ್ಕಳು. ದೇವರ ನಮ್ಮೇ ಹೆಚ್ಚಾಗಿ ಆಶೀರ್ವಾದ ಮಾಡುವ ದೇವರಾണ് ನಮ್ಮ ದೇವರು. ನಮ್ಮ ದೇವರಾಲ ಅಸಾಧ್ಯವಾಗಿದೆ ಈ ಲೋಕದಲ್ಲಿ ಏನೂ ಇಲ್ಲ. ಇനി ഒരു ವ್ಯಕ್ತಿയെ നമുക്ക് ನೋಡೋಣ. ಅದೇ ಅಧ್ಯಾಯ തന്നെ, ಆದಿಕಾಂಡ 21ನೇ ಅಧ್ಯಾಯ 17ನೇ ವಾಕ್ಯ. ಬಹಳ ವರ್ಷ ಇದು ಅಬ್ರಹಾಮಿന്റെ 86ನೇ ವಯಸ್ಸಿನಲ್ಲಿ ನಡೆದಿದ್ದ. ಆಮೇಲೆ ಅಬ್ರಹಾಮಿನ 100ನೇ ವಯಸ್ಸಿನಲ್ಲಿ ವಾಗ್ದತ್ತ ಸಂತತಿ ಹುಟ್ಟಿದು. ವಾಗ್ದತ್ತ ಸಂತತಿ ಹುಟ್ಟಿನಾಗ ಆಮೇಲೆ ನನ್ನ ಆಸ್ತಿ ಎಲ್ಲ ಇವಳಿಗೆ ಕೊಡ್ಬೇಕಾ, ಇವಳಿಗೆ ಮಾನಿಕೆ ಕೊಡ್ಬೇಕಾ, ಹೊರಗಾಕೋ, ನನ್ನ ಮನೆಯನ್ನು ಹೊರಗಾಕೋ. ಅಬ್ರಹಾಂ ಇಲ್ಲೋ, ಅವನು ಭಯಂಕರ ಆಸ್ತಿ, ಭಯಂಕರ ದನ ಕರಗಳು ಎಲ್ಲವಿದೆ. ಅದು ಜನಗಳು ಮಧ್ಯದಲ್ಲಿ ಹೋಗಿ ಎಲ್ಲ ನೋಡಿ ಮಾಡಿ ಅದೆಲ್ಲ ಅದು ಮಾಡು ಇದು ಮಾಡು ಅನ್ನೆಲ್ಲ ಹೇಳಿ ಸಾಯಂಕಾಲ ಮನೆ ಬರುವಾಗ ಮನೆಯಲ್ಲಿ ಸಮಾಧಾನವಿಲ್ಲ. ಆಗಲೆಲ್ಲ ಇವನ ಹತ್ರ ಇವಳ ಸಾರಳ ಕಲಾಟೆಯಾಣ. ಆವಾಗ ಒಂದು ದಿನ ದೇವರು ಅಬ್ರಹಾಮನಿಗೆ ಹೇಳಿದು, ಅಬ್ರಹಾಮೇ ಇವಳೇನು ದಾಸಿಯ ಮಗನೇ ಹೊರಗೆ ಹಾಕು ಅಂತ ಹೇಳಿದು. ಹಾಗೆ ಸ್ವಲ್ಪ ನೀರು, ಸ್ವಲ್ಪ ರೊಟ್ಟಿ ಅವಳು ಕೈ ಕೊಟ್ಟು ಅವಳು ಏನು ಮಾಡಿದು, ಹೋಗ್ತಾ ಇದ್ದಿದ್ದು. ಈ ಕಾಲ ಹೆಣ್ಮಕ್ಳು ಹೋಗುತ್ತಾ, ಇಷ್ಟು ಆಸ್ತಿ ಇದೆ, ಅರ್ಥ ಭಾಗ ನನಗಿಡೋ, ಆಮೇಲೆ ನಾನು ಹೋಗ್ತೀನಿ. ಅವಳು ಬಾಯಿಂದ ಏನು ಮಾತಾಡಿಲ್ಲ. ಅವಳು ಹೋಗಿ 3 ದಿನ ದೂರ ನಡೆದು ಹೋಗಿ ರೊಟ್ಟಿ ಮುಗಿದೋಯ್ತು, ನೀರು ಮುಗಿದೋಯ್ತು. ಬರ್ಸೇಬಾ ಮರುಭೂಮಿಯಲ್ಲಿ ಆ ಕಡೆ ಈ ಕಡೆ ಅಲೆ ಆಡ್ತಾ ಇದೆ. ಮಗನ್ ವಾಡಿ ಹೋಯ್ತು, ನೀರು ಬೇಕು ಅಂತ ಹೇಳ್ತಾ ಇದೆ. ಎಲ್ಲಿಂದ ಕೊಡಬೇಕು ನೀರು? ಮಗಂದಿ ಸಾವು ನನಗೆ ನೋಡಕ್ಕಾಗದಿಲ್ಲ ಅಂತ ಹೇಳಿ ಅವನೇ ಒಂದು ಚಿಕ್ಕ ಮರವಲ್ಲಿ ಇರ್ದಿದ್ದು ಅದನ್ನ ಕೆಳಗಡೆ ಮಲ್ಸಿ ಅವಳು ರಂಬಾಡ್ ದೂರದಲ್ಲಿ ಹೋಗಿ ಕುಂದು ಬಿಟ್ಟ. ಅವಳು ಗೋಳಾಡಿ ಅಳುವಕ್ಕೆ ಶುರುವಾಯ್ತು. ಪ್ರಿಯ ಮಕ್ಕಳೇ, ಈ ಮಗನು ಅಳುವಕ್ಕೆ ಶುರುವಾಯ್ತು. ಅವನ್ ಅಳುತ್ತಿದ್ದ, ಈ ಮರುಭೂಮಿಯಲ್ಲಿ ನೀ ನನಗೊಂದು ಜನ್ಮ ಕೊಟ್ಟಿದೆ, ನಾನು ಈ ಮರುಭೂಮಿಯಲ್ಲಿ ಸಾಯಬಾರ್ದು. ಅವನ ಹಾಗೆ ಹೇಳಿ ಅಳುತ್ತಿರ್ಬೋದು. ಬೈಬಲ್ನಲ್ಲಿ ಇಲ್ಲ, ಅಂದ ವಾಕ್ಯ ಬೈಬಲ್ನಲ್ಲಿ ಇಲ್ಲ, ಬಿನ್ನ ನೀ ಹಂಗೆ ಮಾತಾಡಿದನ್ನು ಹೇಳ್ತತೆ. ಅವನ ಅಳುತ್ತಿದ್ದದ ದಿನಕ್ಕೆ. ಆವಾಗ ದೇವರ ಆರ್ದಿ ಕೂಗು ಕೇಳಿದು, ಮಗನ ಕೂಗು ಕೇಳಿ ಆಕಾಶವಾಣಿ ಆಯ್ತು, ಹಾಗರ್ಲೆ ನಿನಕಿಲ್ಲಿ ಏನು, ಎದ್ದಳು, ಮಗನೇ ಹೋಗಿ ಎಬ್ಬರಿಸು. ಅವಳು ಹೋಗಿ ಮಗನೇ ಎಬ್ಬರಿಸಿ ಕುಂದರಿಸುವಾಗ ಏನ್ ಬಂದಿದ್ದು?
ದೇವರವಳ ಕಣ್ಣನ್ನು ತೆರೆದದ್ದರಿಂದ ಅವಳ ನೀರಿನ ಬಾವಿಯನ್ನ ಕಂಡು. ഓ ഹല്ലേലൂയ. മക്കളെ, ബെർസേബ മരുഭൂമി എന്ന് പറഞ്ഞാൽ അത് ഭയങ്കര ಕಷ್ಟವಲ್ಲಿ, ಕಾಲಿಡಕ್ಕಾಗೋದಿಲ್ಲ, ಅಷ್ಟು ಹೀಟಾണ്. ನಮ್ಮ ಕಾಲೇ ಸೋಕ್ಸಮ್ ದೊಡ್ಡ ಚಪ್ಪಲು ಇದೆ ಕೂಡ ನಮ್ಮ ಕಾಲಿಂದ ಬಿಸಿಲು ಮೇಲಕ್ಕೆ ಬರ್ತತೆ. ಅಂದ ಊರಿನಲ್ಲಿ ಅವಳಿಗೆ ಏನು ಕೊಟ್ಟಿದ್ದು ದೇವರೇ? ಬುಕ್ಕೆ ಬುಕ್ಕೆ ಆಗಿ ನೀರು ಬರ್ತಾ ಇದ್ದಿದ್ದು. ಅವಳ ನೀರು ಕುಡಿದು ಮಗನಿಗೆ ಕೊಟ್ಟು ಮಗನ ಮುಖವೆಲ್ಲ ತೊಳೆಸಿರ್ಬೋದು, ಅವಳನ್ನು ತೊಳೆದಿರ್ಬೋದು. ನಮ್ಮ ದೇವರು ಯಾರು ಮಕ್ಕಳೇ? ನಮ್ಮ ದೇವರು ಕಷ್ಟದಲ್ಲಿ ಸಹಾಯ ಮಾಡುವ ದೇವರಾണ്. ಕಣ್ಣೀರನ್ನೇ ಒಂದೆಜ್ಜ ಮುಂದೆ ಹೋಗುವ ದೇವರಲ್ಲ ನಮ್ಮ ದೇವರೇ. ನಿನ್ನ ಏನು ವಿಷಯವಿದೆಯಲ್ಲೂ ನೀ ಏನು ಮಾಡಬೇಕು? ದೇವರ ಮುಂದೆ ಅಳುತ್ತು ಗೋಳಾಡಿ ಪ್ರಾರ್ಥನೆ ಮಾಡಬೇಕು. ಅಕ್ಕಪಕ್ಕವರಿಗೆ ಹೇಳಬೇಡ, ಗಂಡನಿಗೆ ಹೇಳಬೇಡ, ಹೆಂಡತಿಗೆ ಹೇಳಬೇಡ, ಆರಿಕೆ ಹೇಳಬೇಡ. ನೀ ಆರಿಕೆ ಹೇಳಬೇಕು, ದೇವರಿಗೆ ಹೇಳಬೇಕು, ದೇವರಿಗೆ ಹೇಳಬೇಕು. ದೇವರೇ, ನನ್ನ ಕಷ್ಟ ನೀ ನೋಡು, ನನ್ನ ನೋವು ನೀ ನೋಡು, ನನ್ನ ಬಾಧ ನೀ ನೋಡು. നീ കേളി അളുത്തിതാൽ ദേവർ നിന്നെയും നിന്റെ കുടുംബത്തെയും ദേവർ ആശീർവാദം ಮಾಡುತ್ತೆ. ಆ ದೇವರಲ್ಲಿ ಅಸಾಧ್ಯವಾಗಿದೆ ಏನುವಿಲ್ಲ. ಇನ್ನೊಂದು ವಾಕ್ಯ ಓದನ ಮಗ, ಅಪೊಸ್ತಲ ಪ್ರವೃತ್ತಿ 9ನೇ ಅಧ್ಯಾಯ 3-4 ವಾಕ್ಯ. ಅಪೊಸ್ತಲ ಪ್ರವೃತ್ತಿ 9ನೇ ಅಧ್ಯಾಯ 3-4 ವಾಕ್ಯ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಕೇಳುವ ವಾಣಿಯನ್ನ ಕೇಳಿದನು. ಸೌಲನೇ ಸೌಲನೇ, ಯಾಕೆ ನೀನು ನನ್ನನ್ನು ಹಿಂಸೆಪಡಿಸಿಯ? ಪ್ರಿಯ ಮಕ್ಕಳೇ, ದೇವರ ಮಕ್ಕಳೇ, ആരെങ്കിലും ഹിംസപ്പെടുത്തിയാൽ നിന്നെ ദേവർ ಬಿಡೋದಿಲ್ಲ. നീ ഒരു ಕೆಟ್ಟ ಮಾತು ಮಾತಾಡಿದ ಕೂಡ ನಿನ್ನೆ ಬಿಡೋದಿಲ್ಲ. ದೇವರು ಜೀವಿಸುವ ದೇವರು, ಸತ್ಯ ದೇವರು. ದೇವರಲ್ಲ ಸತ್ಯವಾയത് ಒಂದುವಿಲ್ಲ. ಆವಾಗ ಇವನ್ ಅಧಿಕಾರಿകളുടെ ಲೆಟ್ರು ಎಲ್ಲ ಹಿಡ್ಕೊಂಡು ಆ ಊರಿನಲ್ಲಿ ಕುದುರೆ ಇರಲಿಲ್ಲ, ಒಂಡ ಮೇಲೆ ಕುತ್ಕೊಂಡು ಅವನೇ ಹೋಗ್ತಾ ಇದೆ. ಹೋಗುವಾಗ ಭಯಂಕರ ಲೈಟ್ ಅವನ ಕಣ್ಣಿನಲ್ಲಿ ಹೊಡೆದು ಅವನ ಕೆಳಗೆ ಬಿದ್ದು ಬಿದ್ದಿಡುವಾಗ ಅವನು ಓದು ಮಗ, ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಆಕಾಶ ಒಳಗಿಂದ ಒಂದು ಬೆಳಕವನ ಮುಖ ಮೇಲೆ ಹೊಡೆದಿದ್ದು. ಹೊಡೆದ ತಕ್ಷಣವೇ ಅವನೇನಾಯ್ತು? ನೆಲಕ್ಕೆ ಬಿದ್ದು ಕೆಳಗೆ ಬಿದ್ದು ಬಿಟ್ಟು. ಆಮೇಲೆ ಸೌಲನೇ 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 ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಯಾಕೆ ನನ್ನನ್ನು ಹಿಂಸಪಡಿಸಿಯ? ಅವನ ದೇವರನ್ನೇ ಹಿಂಸಪಡಿಸಕ್ಕೆ ಅವನ ದೇವರನ್ನೇ ನೋಡಿಲ್ಲ. ಪ್ರಿಯ ಮಕ್ಕಳೇ, ದೇವರ ಮಕ್ಕಳೇ, ಯಾರೆങ്കിലും ಹಿಂಸಪಡಿಸಿದಾಲ್ ದೇವರೇ ಹಿಂಸಪಡಿಸಿನೇನು ಸಮೂಹ, ದೇವರೇ ಹಿಂಸಪಡಿಸಿನೇನು ಸಮೂಹ. ನೀನು ഒരു ದೇವರ ಮಕ್ಕಳಿಗೂ ಅನ್ಯಾಯವಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು, ಪರಿಶುದ್ಧಾತ್ಮನ ಎಗನ್ಸ್ಟ್ ಆಗಿ ನೀ ಮಾತಾಡಬಾರ್ದು. ಈ ಲೋಕದಲ್ಲಿ ಆ ಲೋಕದಲ್ಲಿ ದೇವರು ಕ್ಷಮಿಸೋದಿಲ್ಲ ಅವನಿಗೆ. ಆವಾಗ ಅವನು ಹಿಂಗಿಂಗೆ ಮಾಡ್ತಾ ಇದೆ, ಎದ್ದು ಕುಂದಿರು. ಅವನ ಚದಲಿರಿದವರೆಲ್ಲ ಅವನ ಎತ್ತಿ ಕುಂದಿರಿಸಿದು. ಆವಾಗ ಅವನಿಗೆ ಕಣ್ಣು ಕಾಣಂಗಿಲ್ಲ. ಅವನೇ ಕಣ್ಣು ಕಾಣೋದಿಲ್ಲ, ಅದು ಹಿಂಗೀಗೆ ಮಾಡಿದ್ವು. ಉಡನೆ ದೇವರ ಅವನಿಗೆ ಹೇಳ್ತಾ ಇದೆ, ಮುಂದಕ್ಕೆ ಹೋದ ಮಗ, ಕರ್ತನೇ ನೀನು ಯಾರೋ ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆಪಡಿಸುವ ಯೇಸುವೇ ನಾನು. ಯಾರ? ನೀನು ಹಿಂಸಪಡಿಸುವ ಯೇಸುವೆ ನಾನು. ಅವನ ದೇವರನ್ನೇ ಹಿಂಸಪಡಿಸಿದ. ದೇವರ ಮಕ್ಕಳೇ, ಒಡಿಯದುം ಕಲ್ಲೆಸೆಯದುം ಅವരെ ಎಲ್ಲ ಹಿಡ್ಕೊಂಡು ಹೋಗಿ ಜೈಲಲ್ಲಿ ಹಾಕೋದು, ಪೊಲೀಸ್ ಅಧಿಕಾರಿಗಳಿಗೂ ಕೊಡೋದು ಎಲ್ಲ ಅವನ್ ಮಾಡ್ತಾ ಇದ್ದಿದ್ದು. ಅದೇ ಲೆಟ್ರ್ ಅವನ ಕೈನಲ್ಲಿ ಇದೆ. ಆ ಲೆಟ್ರ್ ಹಿಡ್ಕೊಂಡು ಅವನೇ ಆ ಊರಿನಲ್ಲಿ ಹೋಗಿ ಜನಗಳೇ ಹಾಳು ಮಾಡಕ್ಕಾಗಿ ಹೋಯ್ತದ. ಅವನೇ ಬಿಟ್ಟಿದ ದೇವರೇ? ಬಿಟ್ಟಿಲ್ಲ. ಮುಂದಕ್ಕೆ ಹೋದ ಮಗ, ನೀನೆದ್ದು ಊರೊಳಕ್ಕೆ ಹೋಗು. ನೀನು ಊರ ಒಳಗೆ ಹೋಗು. ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು, ಅಲ್ಲಿ ನಾನು ನಿನಗೆ ತಿಳಿಸಲ್ಪಡುತ್ತದೆ ಎಂದು ಹೇಳಿದನು. ಓದು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಅವನ್ 3 ದಿನ ಊಟ ಇಲ್ಲ, ನೀರಿಲ್ಲ, ಕಣ್ಣು ಕಾಣಂಗಿಲ್ಲ, ಅದೇ ಕಷ್ಟಪಡ್ತಾ ಇದೆ. ಆವಾಗ ಯೇಸು ಕ್ರಿಸ್ತನ ಇನ್ನೊಬ್ಬರನ್ನೇ ಕರಿತಾ ಇದೆ. 9ನೇ ಅಧ್ಯಾಯ
ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಅನನ್ಯನೇ ವಿളിക്കുന്നു. ಅನನ್ಯನೇ ದೇವರ ಶೌಲಿനെ ಕರೆದಾಯ್ತು, ಈಗ ಅನನ್ಯನೇ ಕರಿತಾ ಇದೆ. ಅಪೊಸ್ತಲ ಪ್ರವೃತ್ತಿ 9ನೇ ಅಧ್ಯಾಯ 10-16 ವರೆയുള്ള ವಾಕ್ಯ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. നിങ്ങൾ ಮನೆಗೆ ಹೋಗಿ ಓದಿ ನೋಡ್ಕೋ. ಓದು ಮಗ. ಅನನೀಯನೇ ಎಂದು ಕರೆಯಲು ಅವನು ಕರ್ತನೇ ಈಗೋ ಇದ್ದೇನೆ ಎಂದನು. ಕರ್ತನೇ ಈಗೋ, ಅನನ್ಯನೇ ಎಂದು ಯೇಸು ಸ್ವಾಮಿ ಕರೆಯುವಾಗ ಕರ್ತನೇ ಈಗೋ ಎಂದು ಹೇಳಿದ್ರು. ಆವಾಗ ಕರ್ತನವನಿಗೆ ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬವನನ್ನ ವಿಚಾರಿಸು. ಯಾರೇ? ತಾರ್ಸದ ಸೌಲನೆಂಬವನನ್ನು ವಿಚಾರಿಸು. ಸೌಲನೆಲ್ಲಿ ಇದೆ ಎಂದು ವಿಚಾರಿಸ್ಕೋಬೇಕು. ಅವನು ಪ್ರಾರ್ಥನೆ ಮಾಡುತ್ತಾನೆ. ಅವನಿಗೆ ಪ್ರಾರ್ಥನೆ ಮಾಡ್ತಾ ಇದೆ. ಅವನ್ ಪ್ರಾರ್ಥನೆ ಮಾಡ್ತಾ ಇದೆ. ಅವನ್ ಪ್ರಾರ್ಥನೆ ಮಾಡುವಾಗ ಮತ್ತು ಅನನ್ಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ನನಗೆ ತಿರುಗಿ ಕಣ್ಣು ಕಾಣುವುದಂಗೆ ಪ್ರಾರ್ಥನೆ ಮಾಡಿದ ಯಾರು ನೋಡ್ತಾ ಆರಿಗೆ ದರ್ಶನವಾಯ್ತೋ ಸೌಲನಿಗೆ ದರ್ಶನವಾಯ್ತು. ಆವಾಗ ಅನನ್ಯನಿಗೆ ದೇವರಿಗೆ ಹೇಳಿದು, ನೀ ಹೋಗಿ ಅವನಿಗೆ ಹಿಂಗೆ ದರ್ಶನ ಬಂದಿದ್ದು. ನೀವು ಅಯ್ಯೋ ಅವನ ಅನೇಕರೇ ಸಾಯಿಸಿಬಿಟ್ಟಿದ, ಅನೇಕರೇ ಅವನು ಉಪದ್ರವ ಮಾಡಿದ, ಅವನ ಕೈನಲ್ಲಿ ಈ ಊರಿನಲ್ಲಿ ಬಂದಿರಿಕಿನ ಅನೇಕರೇ ಹಾಳು ಮಾಡೋಕ್ಕಾಗ್ಯಾಣ, ಅವನ ಕೈನಲ್ಲಿ ಪತ್ರವಿದೆ, ಎದುರ್ತಾ ಇದ್ದಿದ್ದು. ಉಡನೆ ದೇವರ ಅವನಿಗೆ ಹೇಳ್ತಾ ಇದೆ, ನೀ ಎದುರಬೇಡ, ಅವನ್ ಅನೇಕರ ಮುಂದೆ ನನ್ನ ಸಾಕ್ಷಿ ಹೇಳಂದಿಯವನ, ರಾಜಾಕನ್ಮಾರ ಮುಂದೆ ಪ್ರಭುಕನ್ಮಾರ ಮುಂದೆ ಅವನ್ ನಿಂತು ದೇವರ ವಾಕ್ಯ ಸಾರಂಡಿಯವನಾನು. ಏನ್ ಮಾಡಿದೋ ದೇವರ ಅವನಿಗೆ ಹೇಳುವಾಗ ಈ ಅನನ್ಯನ ಹೋಗಿ ಇವನ ಕಣ್ಣೆ ಮುಟ್ಟಿ ಪ್ರಾರ್ಥನೆ ಮಾಡಿ ಅವನಿಗೆ ಏನಾಯ್ತೋ ಬಿಡುಗಡೆ ಆಯ್ತು. ಪ್ರಿಯ ಮಕ್ಕಳೇ, ನಾನೊಂದು ವಿಷಯ ಹೇಳ್ತೀನಿ. ಗುರುವಾರ ರಾತ್ರಿ ನನಗೆ ಒಂದು ಫೋನ್ ಬಂದಿದ್ದು, ಕೂವಾಡಿ ಅಳುತ್ತಾ ಇದೆ. ಯಾರನ್ನ ಹೇಳ್ದ? ನಮ್ಮ ಸಂಬಕ್ಕ ವಸಂತ ಅವരുടെ ಮಗൻ്റെ ഒരു കണ്ണങ്ങ് ಹೋಗಿಬಿಟ್ಟು, ಕಣ್ಣು ಕಾಣಂಗಿಲ್ಲ. ಆಸ್ಪತ್ರೆಯಲ್ಲೆಲ್ಲ ತಗೊಂಡು ಹೋಗುವಾಗ ಅವರೆಲ್ಲ ಹೇಳಿದು, ಅವನಿಗೆ ತಲೆ ಆಕ್ಸಿಡೆಂಟ್ ಆಯ್ತದಲ್ಲೇ, ಅದನಿಗೆ ಆ ನರೆ ಏನೋ ಬ್ಲಾಕ್ ಆಗಿ ಹೋಯ್ತು, ಅವನಿಗೆ ಇನಿ ಆ ಕಣ್ಣು ಬರೋದಿಲ್ಲ ಅಂತ ಹೇಳಿದು. ಇವರು ಅಳು SLC ಓದಿನ ಹುಡುಗನ ಎಲ್ಲ ಮುಗಿಸಿ ಮನೆ ಬಂದು ರಾತ್ರಿ 9:30 ನಾವು ಪ್ರಾರ್ಥನೆ ಮಾಡ್ಕೊಂಡಿರುವಾಗ ನನಗೆ ಫೋನ್ ಬಂದು. ಪ್ರಾರ್ಥನೆ ಮಾಡ್ಕೊಂಡಿರುವಾಗ ಆ ಫೋನ್ ಬಂದಾಗ ನಾನು ಎತ್ತದಲ್ಲ, ಇವಳದು ಹೆಸರು ನೋಡಿ ನಾನು ಎತ್ತುವಾಗ ಇಬ್ಬರು ಗಂಡ ಹೆಂಡತಿ ಇಬ್ಬರು ಅಳುತ್ತಾ ಇದೆ. ನನ್ನ ಮಗನ ಕಣ್ಣು ಹೋಯ್ತು ಎಂದು പറഞ്ഞ് ಅಳುತ್ತಾ ಇದೆ. ನಾನು ಹೇಳಿದ್ದು, ಮಗಳೇ ಅವನಿಗೆ ಕಣ್ಣಿರಿದಿದ್ದು, ಈಗ ಕಣ್ಣು ಹೋಯ್ತು. ನಮ್ಮ ದೇವರು ಯಾರು? ಹುಟ್ಟು ಕುರುಡನಿಗೆ ಕಣ್ಣು ಕೊಟ್ಟಿದ್ದ ದೇವರು ನಮ್ಮ ಮಧ್ಯದಲ್ಲಿ ಇದೆ. ಆ ದೇವರು ಈ ನಿಮಿಷಮೇ ಅವನ ಕಣ್ಣೆ ಮುಟ್ಟಿ ಅವನಿಗೆ ಕಣ್ಣು ಕಾಣತಕ್ಕವನ್ನ ದೇವರು ಮಾಡ್ತತೆ. ನೀ ಅಳುಬೇಡ, ಅವನ ಕೈ ಕೊಡು ಫೋನ್ ಅಂತ ಹೇಳಿದು. ಅವನ ಕೈ ಫೋನ್ ಕೊಟ್ಟಿ ಕಣ್ಣೆ ಕೈ ಹಾಕು ಮಗ ಅಂತ ಹೇಳಿದು. ಕಣ್ಣೆ ಕೈ ಹಾಕಿ ಪ್ರಾರ್ಥನೆ ಮಾಡಿ ಒಂದು ಲೋಟ ನೀರು ಹಿಡ್ಕೊಂಡು ಮಾತು ಹೇಳಿದು. ನೀರು ಕುಡಿಯಕ್ಕೆ ಕೊಟ್ಟು, ಮಗ ಕಣ್ಣು ಕಾಣುತ್ತಾ ಇದೆಯಲ್ಲೋ ಸಂಬಕ್ಕ, ಅವನಿಗೆ ಕೈ ತೋರಿಸು ಅಂತ ಹೇಳಿದು. ಕೈ ತೋರಿಸುವಾಗ ಕಣ್ಣು ಕಾಣುತ್ತಾ ಇದೆ. ತಿರುಗಿ ದಿನ ಅವರ ಆಸ್ಪತ್ರೆ ತಗೊಂಡೋಗಿ ಎಲ್ಲ ಚೆಕಪ್ ಮಾಡುವಾಗ ಇವನ್ ಹೇಳ್ತಾ ಇದೆ, ಯಾಕಮ್ಮ ಆಸ್ಪತ್ರೆಗೆ ಹೋಗ್ನದೆ? ನನ್ನ ಕಣ್ಣು ಚೆನ್ನಾಗಿ ಕಾಣುತ್ತಾ ಇದೆ, ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು? ಸುಮ್ಮನೆ ಅವರಡೆಯವರು ನಂಬಿಕೆಗೆ ಅವರು ಆಸ್ಪತ್ರೆಗೆ ಹೋಗಿ ಒಂದು ಬಾಟಲ್ ಗ್ಲೂಕೋಸ್ ಹಾಕ್ಕೊಂಡು ಬಂದಿದ್ದು. ಗ್ಲೂಕೋಸ್ ಹಾಕಿದೆ, ಏನು ಪ್ರಯೋಜನ? ಅವನಿಗೆ ಜ್ವರಮ್ಮಂದ. ನಮ್ಮ ದೇವರು ಜೀವಿಸುವ ದೇವರ ಮಕ್ಕಳೇ, ನಮ್ಮ ದೇವರಲ್ಲ ಅಸಾಧ್ಯವಾಯದೆ ಒಂದುವಿಲ್ಲ. ನಮ್ಮ ದೇವರು ಜೀವಿಸುವ ದೇವರು. ಅಬ್ರಹಾಮನೇ ಹೆಸರು ಕರೆದಿದ್ದ ದೇವರಾണ് ನಮ್ಮ ದೇವರು. ശൗലനെ കരുതിದ ದೇವರಾണ് ನಮ್ಮ ದೇವರು. അതുപോലെ തന്നെ ഹാഗറിനെ കരുതിದ ದೇವರಾണ് ನಮ್ಮ ದೇವರು. ಆ ದೇವರು ഇനി അനേകരുടെ ಹೆಸರಿದೆ, ನಮಗೆ ಟೈಮ್ ಇಲ್ಲ, അതിനാൽ ನಾನು ನಿಲ್ಲಿಸಿಬಿಡ್ತೀನಿ. ಈ ವಾಕ್ಯಗಳಾൽ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಿಮ್ಗೇನು ಕಷ್ಟವಿದೆಯೋ ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರು. ವೇದನೆ ಇರುವ ಭಾಗದಲ್ಲಿ ಒಂದು ಕೈ ಹಾಕು, ಒಂದು ಕೈ ಮೇಲಕ್ಕೆತ್ತು.
ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ಯೇಸಪ್ಪ ನಿನಗೆ ಸ್ತೋತ್ರ. ತಂದೆಯೇ ನಿನಗೆ ಸ್ತೋತ್ರ. ರಾಜನೇ ನಿನಗೆ ಸ್ತೋತ್ರ. ಪ್ರಭುವೇ ನಿನಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ಅಪ್ಪ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ವಾಕ್ಯ ನಿನ್ನದಪ್ಪ, ನಾವು ನಿನ್ನದಪ್ಪ. ನೀ ಮುಟ್ಟಪ್ಪ ದೇವರೇ. ಪ್ರತಿಯೊಬ್ಬರನ್ನೇ ಪರಿಶುದ್ಧಾತ್ಮನೆ ಮುಟ್ಟೋ ಪ್ರತಿಯೊಬ್ಬರಿಗೂ ಆತ್ಮಾವಿನ ಅಭಿಷೇಕ ಕೊಡಪ್ಪ ದೇವರೇ. ಪರಿಶುದ್ಧಾತ್ಮನೇ ಪ್ರತಿಯೊಬ್ಬರ ಮೇಲೂ ನಿನ್ನ ಆತ್ಮನ ಅಭಿಷೇಕ ಸುರಿಸಪ್ಪ. ಆ ಶಕ್ತಿ ಬಂದಿದೆ ಮಾತ್ರಮೇ ನಮಗೆ ವಾಕ್ಯ ಸಾರುವಕ್ಕೂ ಸುವಿಶೇಷ ಸಾರುವುದಕ್ಕೂ ಆಗತ್ತಪ್ಪ. ಯೇಸುವೇ, ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ನೋವಿನಲ್ಲಿ, ಸಮಸ್ಯೆದಲ್ಲಿ ಯಾರು ಬಂದಿದೋ ಅವರೇ ಈ ನಿಮಿಷವೇ ಪರಿಶುದ್ಧಾತ್ಮನೆ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು. ಕೈ ಬಿಡಬೇಡಪ್ಪ. ನೀ ಜೀವಿಸುವ ದೇವರಪ್ಪ. ನೀ ಸತ್ಯ ದೇವರಪ್ಪ. ಪರಾಲಿಸಿಸ್, ಕ್ಯಾನ್ಸರ್, ಟ್ಯೂಮರ್, ಕಿಡ್ನಿಯಲ್ಲಿ ಕಲ್ಲೆ, ಓಲ್ ಬ್ಲಾಡರ್ ಕಲ್ಲೆ ಅವರೇ ಮುಟ್ಟೋ. ಈ ನಿಮಿಷವೇ ವಾಸಿ ಮಾಡು ದೇವರೇ. ಎಲ್ಲ ಪಾಸ್ಟರ್ಮಾರೇ ನೀ ಆಶೀರ್ವದಿಸಪ್ಪ. ಎಲ್ಲ ಅಯ್ಯಗಾರಮಾರೇ ಆಶೀರ್ವದಿಸಪ್ಪ. ಅಪ್ಪ ಎಲ್ಲವರೇ ನೀ ಆಶೀರ್ವದಿಸಪ್ಪ. ನಾಚವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಿನ್ನ ಸುವಾರ್ತೆ ಎಲ್ಲ ದೇಶಗಳಲ್ಲೂ ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ. ಎಲ್ಲ ಕ್ರಿಸ್ತ ವಿರೋಧಿಗಳೇ ನೀ ಮುಟ್ಟಪ್ಪ. ಸತ್ಯ ದೇವರನ್ನೇ ಕಂಡುಕೊಂಡು ಜೀವಿಸುವುದಕ್ಕೆ ನೀ ಸಹಾಯ ಮಾಡಪ್ಪ. ಆ ಕೇರಳದಲ್ಲಿ ಎಷ್ಟೋ ಜನಗಳು ಕೊಚ್ಚಿಕೊಂಡೆ ಮನೆ ಸಮೇತ ಹೋಯ್ತಲ್ಲಪ್ಪ ದೇವರೇ. ಇವತ್ತು ನೋಡುವವರೇ ಸ್ವಲ್ಪ ಆಮೇಲೆ ಇಲ್ಲಪ್ಪ ದೇವರೇ. ಅಂದ ಗಳಿಯಲ್ಲಿ ನಾವು ಜೀವಿಸ್ತಾ ಇದ್ದೇಪ್ಪ. ಇರ್ನಷ್ಟು ಕಾಲ ನಿನ್ನ ಮುಖ ನೋಡಿ, ನಿನ್ನ ಮಾತು ಹೇಳಿ, ನಿನ್ನ ವಚನಾನುಸರಣ ಜೀವಿಸಿನ ಮಕ್ಕಳ ಹಾಕಿ ನಮ್ಮನ್ನು ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನಿಚ್ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ದೇವರು ನಿಮ್ಮ ಪ್ರತಿಯೊಬ್ಬರನ್ನೇ ആശീർവദിಸಲಿ. നിങ്ങളുടെ പ്രാർത്ഥനയല്ലേ ഞങ്ങളെയും ഞങ്ങളുടെ കുടുംബത്തെയും നമ്മുടെ സഭയെയും ನಮ್ಮ ಸೇವೆ ಓರ್ತು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನಾ ವಿಷಯ ನಮಗೆ ಫೋನ್ ಮಾಡಿದಾಲ್ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು.